ಇವಾಗ ರಾತ್ರಿ ಊಟಿಗೆ ಬಂದಾಯಿತು. ಇವಾಗ ಊಟಿದಲ್ಲಿ ದೊಡ್ಡಬೆಟ್ಟ ರೂಟಲ್ಲಿ ಇದ್ದೀರಿ. ಈಗಲೇ ಎದ್ದು ಫಸ್ಟು ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ, ಎನರ್ಜಿ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀರಿ. ಒಂದು ಒಳ್ಳೆ ವಸ್ತು, ಚಿಕ್ಕ ಅಂಗಡಿ, ತಾತ ಕೊಡ್ತಾ ಇದ್ದಾರೆ ಇಡ್ಲಿ ವಡ ರೈಸ್ ಬಾತ್. ಒಂದೊಳ್ಳೆ ನಾಷ್ಟ ಮಾಡಿಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಮಾಡೋದು. ಓಕೆ, ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಮ್ಮದು ಊಟಿ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ. ರಾತ್ರಿ ಬಂದು ಫುಲ್ ಟಯರ್ಡ್ ಆಗಿದ್ರಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವಿಡಿಯೋ ಮಾಡಿ ಎಲ್ಲ ರೆಡಿ ಆಗಿ ನಾಷ್ಟ ತಿಂದು ಇವಾಗೆಲ್ಲ ರೆಡಿ ಆಗಿದ್ದೀರಿ, ಓಡ್ತಾ ಇದ್ದೀರಿ. ಹೇಳಮ್ಮ ಏನಾದ್ರು ಎರಡು ಮಾತು. ತುಂಬಾ ಕೋಲ್ಡ್ ಆಗಿದೆಯಂತೆ. ಮಗ್ನೆ ನೀನೇನಾದ್ರು ಹೇಳು ಎರಡು ಮಾತು. ಸರಿ ಮಗ್ನೆ. ಓಕೆ ಓಕೆ ಗೈಸ್, ಸಿ ಯು. ಇನ್ನು ಲೊಕೇಶನ್ಸ್ ತೋರಿಸ್ತೀರಿ. ಸೊ ಈಗ ಡ್ರೈವ್ ಮಾಡಿಕೊಂಡು ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗಿ ಹೇಗಿದೆ ವ್ಯೂ ಅಂತ ಹೇಳ್ತೀರಿ. ಓಕೆ, ಇಲ್ಲಿಂದ ನೋಡಿ ಮನೆ, ಇಲ್ಲಿ ನೋಡಿ ಮೇಲೆ 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 ಸ್ಟೆಪ್ ಬೈ ಸ್ಟೆಪ್ ಥರ ಮೇಲೆ ಆ ಬೆಟ್ಟದಲ್ಲೇ ಕಟ್ಟಿದ್ದಾರೆ. ಅದರಲ್ಲೂ ಕಲರ್ಫುಲ್ಲಾಗಿರುತ್ತೆ, ಕಲರ್ ಪೇಂಟ್ ಎಲ್ಲ ಹೊಡೆದಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಆಮೇಲೆ ವಿನ್ಸೆಂಟು ಹೇಳ್ತಾಯಿದ್ರು ಯಾವುದೋ ಒಂದು ಕಡೆ ಮಾತ್ರ ಫುಲ್ ಎಲ್ಲೋ, ಕಂಪ್ಲೀಟ್ ಎಲ್ಲೋ ಕಲರಲ್ಲಿ ಪೇಂಟ್ ಮಾಡಿ ಒಂದಷ್ಟು ಇರುತ್ತೆ ಅಂತ. ಅಲ್ಲಿ ನೋಡಿ ಮೇಲೆ ಮಂಜು ಎಲ್ಲ ಹೆಂಗೆ ಮುಚ್ಕೊಂಡಿದೆ. ಇನ್ನು ಹೋಗ್ತಾ ಹತ್ರ ಮುಂದೆ ಏನಿರೋದು ಕಾಣಿಸೋದಿಲ್ಲ, ಹಾಗಿತ್ತು. ನನಗೆ ಈ ಮನೆಗಳು ನೋಡಿದ್ರೇ ನನಗೆ ಇನ್ನೂ ಜಾಸ್ತಿ ಇಷ್ಟ ಇತ್ತು. ಪುಟ್ಟಾಣಿ ಕಾಣಿಸ್ತಿತ್ತು, ಚಿಕ್ಕದಾಗಿ ಕಟ್ಟಿದ್ರು. ಒಂದೊಂದಂತೂ ತುಂಬ ದೂರ ಬೆಟ್ಟದ ಮೇಲೆ ಅಲ್ಲಿ ಹೆಜ್ಜೆಲ್ಲಿ ಕಟ್ಟಿರೋ ಥರ ಎಲ್ಲ ಕಾಣಿಸ್ತಾ ಇತ್ತು. ನನಗಂತೂ ಶಾಕ್, ಹೇಗೆ ಇವ್ರು ಇರ್ತಾರೆ ಅಂತ ಆಗಿತ್ತು ಅದು. ಬಟ್ ಸ್ಟಿಲ್ ಆ್ಯಕ್ಚುಲಿ ಏನಂದರೆ ಲೈಕ್ ಇಲ್ಲೂ ಈ ಥರನೂ ಇರ್ತಾರಾ? ಯಾಕಂದರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತು ಹೇಗಿದೆ ಅಂತ. ಇದನ್ನೆಲ್ಲ ನಂಗೆ ಹೊಸ್ದಾಗಿ ನೋಡಿದ ತಕ್ಷಣ ಒಂಥರ ಡಿಫ್ರೆಂಟಾಗಿತ್ತು. ಅದಾದಮೇಲೆ ಈ ರೋಡ್, ಆ್ಯಕ್ಚುಲಿ ದೊಡ್ಡ ಬೆಟ್ಟಾಗಿ ಹೋಗೋ ರೋಡು ನನಗೆ ತುಂಬ ಇಷ್ಟ ಆಗಿದ್ದು. ಏನಂದರೆ ಮೇನ್ ರೀಸನ್, ಎರಡೂ ಪಕ್ಕ ಮರ. ಒಂದೊಂದು ಕಡೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಮರನೇ ಇರ್ತಾ ಇರಲಿಲ್ಲ, ಹಂಗೆ ಬೆಟ್ಟ ಕೆಳಗಡೆನೇ. ಅದಾದಮೇಲೆ ಅದು ಕೆಳಗಡೆ ಏನಿಲ್ಲ, ಆ ಥರ ಇತ್ತು. ಅದೆಲ್ಲ ಬರುವಾಗ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ನೋಡಿ ಮುಂದೆ ಮಂಜು ಹಿಂಗೆ ಆಗಿದೆ ಅಂತ. ಇನ್ನೂ ಹೋಗ್ತಾ ತುಂಬ ಆಗುತ್ತೆ ಅಂತ ವಿನ್ಸೆಂಟ್ ಬೇರೆ ಹೇಳ್ತಾಯಿದ್ರು. ಏನೂ ಕಾಣೋದಿಲ್ಲ, ಹಂಗೆ ಇರುತ್ತೆ ಅಂತ. ಅವಾಗೆಲ್ಲ ನನಗೆ ಒಂದು ಸ್ವಲ್ಪ ಡಗ್ ಅಂತ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಸ್ವಲ್ಪನೇ ಮರ, ಅದ್ರ ಕೆಳಗಡೆ ಬೆಟ್ಟನೇ ಇರೋದು, ಕೆಳಗಡೆ ಬೆಟ್ಟ ಥರ. ಹೇಗೆ ಹೋಗೋದು ಅಂತ. ಆಮೇಲೆ ಒನ್ ವೇ ಇಲ್ಲ, ಇದು ಬೋತ್ ದ ವೇಸು ಹೀಗೆ ಅನಿಸುತ್ತೆ. ಆಮೇಲೆ ಅದಕ್ಕೆ ಮುಂಚೆ ಚೆಕ್ಕಿಂಗ್ ಅನಿಸುತ್ತೆ, ಅದು ಟೋಲ್ ಪೇ ಮಾಡಿಬಿಟ್ಟು ಅದಾದ ನಂತರ ಹೋಗ್ಬೇಕಿಲ್ಲ. ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆಲ್ಲ, ಒಳ್ಳೆಯ ಒಂದು ಫಿಲಮ್ನಲ್ಲಿ ಸೀನರಿ ಎಲ್ಲ ತೋರಿಸ್ತಾರಲ್ವ, ಈ ಸಾಂಗ್ಸ್ ಎಲ್ಲ ಹಾಕುವಾಗ ಅದೆಲ್ಲ ನಿಜವಾಗ್ಲೂ ಹಿಂಗೆ ಇರುತ್ತಾ ಅಂತೆಲ್ಲ ನಂಗೆ ಅನ್ನಿಸ್ತಾ ಇತ್ತು. ಬಟ್ ಆದರೆ ಇದು ರಿಯಾಲಿಟಿ ನೋಡಿದ ತಕ್ಷಣ ಹೌದು, ರಿಯಲಾಗಿ ಹಿಂಗೆ ಇರುತ್ತೆ, ಏನು ಎಡಿಟಿಂಗ್ ಎಲ್ಲ ಏನು ಇರೋದಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಇಲ್ಲೆಲ್ಲ ಮರ ತುಂಬ ಉದ್ದ ಇರುತ್ತೆ. ಮತ್ತು ಫುಲ್ಲು ಮೋಡ ಮುಚ್ಕೊಂಡಿರೋದು, ಹನಿ ಬೀಳೋದು ಅದೆಲ್ಲ ಇತ್ತು. ಫೈನಲಿ ದೊಡ್ಡ ಬೆಟ್ಟ ಬಂದ್ವಿ. ಇಲ್ಲಿ ಹ್ಯಾಟ್ ಎಲ್ಲ 50 ರೂಪಾಯಿ ಅಂತ ಹೇಳ್ತಾರೆ. ಹತ್ರ ಹೋಗಿದ ತಕ್ಷಣ ತುಂಬ ಬೇರೆ ರೇಟೆಲ್ಲ ಹೇಳ್ತಾಯಿದ್ರು. ಎನ್ನಡ ಇದು ಅಂತ ಅಂದ್ಕೊಂಡ್ಬಿಟ್ಟು ಸರಿ ಆಯಿತು ಅಂತ ನಾವೇನು ತೊಗೊಂಡಿಲ್ಲ. ಒಂದು ಗೇಮ್ ಆಡಬೇಕಂತ ಹೇಳ್ಬಿಟ್ಟು ವಿನ್ಸೆಂಟ್ ತೊಗೊಂಡ್ರು, ಇನ್ನೇನು ತೊಗೊಂಡಿಲ್ಲ. ಹೋಗ್ತಾ ಅದೇನು ಕಾಳು ಅದೆಲ್ಲ ಬಿಸಿ ಮಾಡಿ ಜೋಳ ಅದು ಮಾರ್ತಾಯಿದ್ರು, ಮ್ಯಾಗಿ ಮಾರ್ತಾಯಿದ್ರು. ಅದಾದ ನಂತರ ಕ್ಯಾರೆಟ್, ಕ್ಯಾಪ್ಸಿಕಮ್ ಅಲ್ಲ, ರ್ಯಾಡಿಶ್, ಜುಕೀನಿ ಇದನ್ನೇ ಮಾರ್ತಾಯಿದ್ರು, ಬೇರೆ ಏನು ಮಾರ್ತಾ ಇರಲಿಲ್ಲ. ಬಟ್ ಆದರೆ ಫುಲ್ಲು ಎಲ್ಲ ಬರೀ ಹ್ಯಾಟ್ ಅದೇ ಜಾಸ್ತಿ. ಎಲ್ಲರೂ 50 ಅಂತಾರೆ. ಆಮೇಲೆ ಹತ್ರ ಹೋಗಿ ನೋಡಿದ್ರೆ ಅದೆಲ್ಲಮ್ಮ 50, ಇದು ಮಾತ್ರನೇ 50, ಇದೆಲ್ಲ 200-300 ಅಂತ ಹೇಳ್ತಾಯಿದ್ರು. ನಾವೇನು ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ಅದು ಏನು ಅಷ್ಟು ವರ್ತ್ ಅಂತ ನಮ್ಗೆ ಅನಿಸಿಲ್ಲ. ಆಲ್ರೆಡಿ ನಾವೇ ಎಲ್ಲ ತೊಗೊಂಡು ಹೋಗಿದ್ರಿಂದ ನಾನು ತೊಗೊಂಡಿಲ್ಲ. ಅದಾದ ನಂತರ ದೊಡ್ಡ ಬೆಟ್ಟಕ್ಕೆ ರೀಚ್ ಆಗ್ತೀವಿ, ಮೇಲೆ ಹೋಗೋದು. ಒಂದಷ್ಟು ದೂರ ನಾವು ನಡಿಬೇಕು. ನಡೆಯೋ ಜಾಗದಲ್ಲಿ ಎಲ್ಲರೂ ಒಂದೇ ಸೇಮೇ ಮಾಡ್ತಾ ಇರೋದು, ಏನು ಡಿಫ್ರೆಂಟ್ ಆಗಿಲ್ಲ. ಒಬ್ಬರ ಹತ್ರ ಇರೋದು ಬೇರೆಯವ್ರ ಕಡೆ ಇಲ್ಲ ಅಂತಿಲ್ಲ, ಎಲ್ಲರೂ ಒಂದೇನೇ ಮಾಡ್ತಾ ಇದ್ರು. ಸೊ ಅಷ್ಟೊಂದು ನಾವು ಅದ್ರ ಪ್ರಿಯಾರಿಟಿ ನಾವು ಕೊಟ್ಟಿಲ್ಲ, ಯಾಕಂದರೆ ನಾವು ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದರಲ್ಲಿ ಇದ್ರಿ.
ಇದೆಲ್ಲ ಬೆಟ್ಟನೇ ನೋಡಿ, ಸೈಡಲ್ಲೆಲ್ಲ ಬೆಟ್ಟ, ಕೆಳಗಡೆ ಇದು ಫೈನಲಿ ದೊಡ್ಡ ಬೆಟ್ಟಕ್ಕೆ ರೀಚ್ ಆಗಿದ್ರಿ. ನಂತರ ನಾನು ವಿನ್ಸೆಂಟು ಮತ್ತು ಅಮ್ಮ ಮಗು ಒಂದು ಫೋಟೋ ತೊಗೊಂಡ್ರಿ, ಲೈಕ್ ಮೆಮೊರಿ ಆಗಿರಲಿ ಅಂತ. ಫಸ್ಟ್ ಫೋಟೋ ತೊಗೊಂಡು ಅದಾದಮೇಲೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ನೋಡಿ ಮೋಡನೇ ಕಾಣಿಸ್ತಾ ಇರಲಿಲ್ಲ. ಇನ್ನು ಅದ್ರ ಆ್ಯಕ್ಚುಲಿ ಹನಿ ಎಲ್ಲ ಬೀಳ್ತಾ ಇತ್ತು ಮೇಲೆ. ಒಂದು ಕಡೆ ಭಯನೂ ಇತ್ತು, ಅಯ್ಯೋ ಮಗುನ ಬೇರೆ ಕರ್ಕೊಂಬಂದಿದ್ದೀವಿ ಅಂತ. ಅದಾದ ನಂತರ ನಂದು ಶಾಲ್ ಎತ್ತಿ ಹಾಕಿ ಅವ್ರಿಗೆ ಇದು ಮಾಡಿದ್ರಿ. ಗೈಸ್, ದೊಡ್ಡ ಬೆಟ್ಟ ವ್ಯೂ ಅಲ್ಲಿ ಇದೀರಿ. ಯಪ್ಪ, ಯಾವ ತರ ಇದೆ ಅಂದ್ರೆ ಸೀನು ಫುಲ್ ಕ್ರೇಜಿ ಸೀನು. ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾ ಇದಾರೆ. ಏನು ಕಾಣ್ತಿಲ್ಲ ಫ್ರೆಂಡ್ಸ್. ಫುಲ್ಲು ವೈಟ್ ಕಲರ್ ಫಾಗ್. ವಾಟ್ಸ್ ಹ್ಯಾಪ್ನಿಂಗ್ ಅಂದ್ರೆ ಫಾಗ್ ಕ್ರೇಜಿ. ನನ್ನ ಮಗಳನ್ನ ಎತ್ಕೊಂಡು ಮಗುನ ಮಲಗಿಸ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ. ಕಾಲೇಜ್ ಬಾಯ್ಸ್ ಫುಲ್ ಚಿಲ್ ಮಾಡ್ತಾ ಇದ್ದಾರೆ, ನಾಯ್ಸ್ ಮಾಡ್ತಾ ಇದ್ದಾರೆ. ನಾವು ಕಾಲೇಜಲ್ಲಿ ಇರೋವಾಗ ಆ ಥರನೇ ನಾಯ್ಸ್ ಮಾಡಿಕೊಂಡು ಪೀಸ್ಫುಲ್ ಆಗಿ ಚಿಲ್ ಮಾಡ್ತಾ ಇದ್ವಿ. ಈಗ ಕಾಲೇಜ್ ಎಲ್ಲ ಪಾಸ್ ಆಗಿ ಫೇಲ್ ಆಗಿ ಮಸ್ತಾಗೆ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರೆ ಫುಲ್ ಜನ ಸಾಗರ. ಏನೂ ಇರಲಿಲ್ಲ, ಲೈಕ್ ಸೇಮ್ ಈ ಪ್ಲಾಂಟ್ಸ್ ಫ್ಲವರ್ಸ್ ಎಲ್ಲ ಅದು ಡೆಕೋರೇಟ್ ಥರ ಮಾಡಿ ಜಸ್ಟ್ ಫೋಟೋ ಇಟ್ಕೊಂಡು ಬರೋ ಥರನೇ ಇತ್ತು, ಏನೂ ಇರಲಿಲ್ಲ. ಸೊ ನಾನು ಒಂದು ಅರ್ಧ ದೂರ ಅಷ್ಟು ಹೋಗಿ ಆಮೇಲೆ ನೋಡ್ಕೊಂಬಿಟ್ಟು ಬಂದುಬಿಟ್ಟೆ. ಅದು ಆ್ಯಕ್ಚುಲಿ ಈ ಥರ ಒಂದು 3 to 4 ಇತ್ತು ಅನಿಸುತ್ತೆ, ಪಕ್ಕ. ಒಂದೇ ಒಂದು ಮಾತ್ರ ನಾನು ಹೋಗಿ ನೋಡಿಕೊಂಡು ತಿರ್ಗಾ ಬಂದುಬಿಟ್ಟೆ. ಇವಾಗ ಟಾಪ್ ಆಫ್ ದಿ ಟವರ್ಗೆ ಹೋಗ್ತಾ ಇದ್ದೀನಿ. ಕರ್ನಾಟಕ ಬಾರ್ಡರ್ ಕಾಣಿಸುತ್ತೆ ಅಂತ, ನನಗಂತೂ ಏನು ಕಾಣಿಸ್ತಾ ಇಲ್ಲ. ಫುಲ್ಲು ಬೆಳ್ಳಗಿದೆ. ನಿಮ್ಗೇನಾದರೂ ಕಾಣಿಸಿದ್ರೆ ಹೇಳಿ ಫ್ರೆಂಡ್ಸ್. ಈ ಕಡೆಯಿಂದ ಇದ್ರ ಒಳಗಡೆ ಬಂದರೆ, ಈ ಟವರ್ ಒಳಗಡೆ ಬಂದರೆ ಈ ಥರ ಇದೆ ವ್ಯೂ. ಏನು ಕಾಣ್ತಿಲ್ಲ, ಫಾಗ್ ಮಾತ್ರ ಕ್ರೇಜಿ ಹೊಡಿತಾ ಇದೆ. ಅಂತೂ ಬರ್ತಾನೆ ಇದ್ದಾರೆ. ಲೈಟ್ಸ್ ನೋಡಿ ವೈಬ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಹಾಕೊಂಡು. ಪ್ಲೇ ಸಮ್ ಕನ್ನಡ ಸಾಂಗ್ಸ್ ಅಂತೀನಿ ಇವಾಗ ಹೋಗಿ. ಈ ಕಡೆ ಆದ್ರೂ ಪರವಾಗಿಲ್ಲ, ಏನಾದರೂ ಕಾಣಿಸ್ತಾ ಇತ್ತು. ಈ ಕಡೆ ಬಂದ್ರೆ ಏನೇನೂ ಕಾಣಿಸ್ತಾ ಇಲ್ಲ. ಬ್ರೋ, ನಾನಿಲ್ಲಿ ಸಿಗಾಕೊಂಡಿದ್ದೀನಿ ಬ್ರೋ ಫಾಗಲ್ಲಿ. ಇವಾಗ ಸ್ಟೆಪ್ಸ್ ಇಳಿತಾ ಇದ್ದೀರಿ. ನೋಡಿದ್ರೆ ಫುಲ್ ಜನ ಸಾಗರ ಆಗ್ತಿದೆ. ನಡುಕ್ತಾ ಇದೆ, ಕಾಲು ನಡುಕ್ತಾ ಇದೆಯಾ ಇಲ್ಲ ಅಂದ್ರೆ ಈ ಪ್ಲಾಟ್ಫಾರ್ಮ್ ನಡುಕ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಬಿದೋಗುತ್ತೆ ಅಂತ. ಬೀಳ್ದಿರ ಸೇಫಾಗಿ ಹೋದ್ರೆ ಸಾಕಪ್ಪ. ಆ ರೇಂಜ್ಗೆ ಎಲ್ಲ ಆಡ್ತಾ ಇರೋದು ಎಲ್ಲ. ಓಕೆ, 10 ರೂಪೀಸ್ಗೆ ಪರವಾಗಿಲ್ಲ. ಫಾಗ್ ಬಂದಿದ್ರಿಂದ 10 ರೂಪೀಸ್ಗೆ ವರ್ತಾಯಿತು. 10 ರೂಪೀಸ್ ವರ್ತ್ ಶಾಟ್. ಈಗ ನನ್ನ ವೈಫ್ನ ಮತ್ತು ನಮ್ಮ ಅತ್ತೆನ ಕಂಡುಹಿಡಿಯುವಂಥ ಸಮಯ ಬಂದಿದೆ. ಗೈಸ್, ಇಲ್ಲಿ ನೋಡಿದ್ರೆ ನಾವು ಅವ್ರಿಗೆ ಹೇಳಿದ ಸ್ಪಾಟಿಗೆ ನಾವು ಬಂದಿದ್ದೀರಿ. ಫೋಟೋ ಇಡ್ಸಿರೋ ಜಾಗದಲ್ಲಿ ಫೋಟೋ ಈಸ್ಕೊಳ್ಳಿ ಅಂತ ಹೇಳಿದ್ರೆ ಅಮ್ಮ ಮಗಳಿಗೆಲ್ಲೋ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಫೋಟೋ ವಿಡಿಯೋ ಹಿಡಿಯೋದಕ್ಕೆ. ಅಲ್ಲಾರು ಆಂಟಿ ಎಲ್ಲ ಫೋಟೋ ಇಡ್ಸ್ಬೇಕಂತೆ, ಅದಕ್ಕೋಸ್ಕರ ನಮ್ಮನ್ನ ಸೈಡ್ ಕಳಿಸ್ಬಿಟ್ರು. ನನ್ನ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ರು. ನನಗೆ ಒಂಥರ ಕಂಫರ್ಟಬಲ್ ಆಗೇ ಇದೆ. ತುಂಬ ಜನಕ್ಕೆ ಅದೊಂದು ಇದಿರುತ್ತೆ, ಇನ್ಸೆಕ್ಯೂರಿಟೀಸ್, ಏನು ಮಾತಾಡೋದು, ಕ್ಯಾಮ್ರಾ ಮುಂದೆ ಹೇಗಿರೋದು ಅಂತ. ನಮಗೆಲ್ಲ ಏನೋ ಆ ಥರ ಏನೂ ಫೀಲ್ ಆಗ್ತಾಯಿಲ್ಲ. ಜಾಲಿಯಾಗೆ ಫನ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ನನ್ನ ಜೊತೆಲಿದ್ದಾಳೆ. ಫುಲ್ ಫನ್ ಆಗಿದೆ. ಕ್ರೌಡೆಲ್ಲ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ.
ಎಲ್ಲಪ್ಪ ನಮ್ಮ ಕ್ರೌಡು ಶಾಪಿಂಗ್ ಮಾಡ್ತಾ ಇದ್ದೀರಿ ಇಲ್ಲಿ. ನನ್ನ ವೈಫ್ ಈಸ್ ಕೊಡ್ತಾ ಇದ್ದಾಳೆ. ಅಣ್ಣ ಕಮ್ಮಿ ಪಣಿಕೋಂಗ ಸರಿ. ಅವ್ರೇನೋ ನೆಗೋಷಿಯೇಟ್ ಮಾಡಕ್ ಬಿಟ್ಟಿಲ್ಲ. ಒನ್ ಶಾರ್ಟ್ ಅಲ್ಲಿ ನಮ್ಮ ವೈಫ್ ರಿಚ್, ಹಂಗೆ ಕ್ಯಾಶ್ ಕೊಟ್ಬಿಟ್ರು. ಅವ್ರ ಹಂಗೆ ಅದನ್ನ ಚೇಂಜ್ ಮಾಡಿ ಕೊಟ್ಬಿಟ್ರು. ತಗೊಡ್ಕೋ ಒಳಗಿ ಗಾರಿ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಇಸ್ ಟೀ ಸ್ಟಾಪ್. ಟೀ ಸ್ಟಾಪ್ ಆದ್ಮೇಲೆ ಬಸ್ ಸ್ಟಾಪ್.